ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟ ಐತಿಹಾಸಿಕ ತಾಣಗಳಲ್ಲಿ ಒಂದು. ಇಲ್ಲಿನ ಪವಿತ್ರ ಅಂತರಗಂಗೆ ಸೇರುತ್ತಿದೆ ಕೊಳಚೆ ನೀರು. ಇದಕ್ಕೆ ಭಕ್ತರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಲ್ಮಶಯುಕ್ತ ನೀರಿನಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ವಿಧಿಯಿಲ್ಲದೆ ಸ್ನಾನವನ್ನ ಮಾಡುತ್ತಿದ್ದಾರೆ. ಅದರಲ್ಲೂ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ ಭಕ್ತರು. ಅದೂ ಅಲ್ಲದೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಶಾಪ ಕೂಡ ಹಾಕುತ್ತಿದ್ದಾರೆ. ಮಲೆಮಹದೇಶ್ವರನ ಬೆಟ್ಟದ ಅಂತರಗಂಗೆಯು ದಟ್ಟವಾದ ಕಾಡಿನ ನಡುವೆ ಇರುವ ಒಂದು ಪವಿತ್ರ ಮತ್ತು ನೈಸರ್ಗಿಕ ತಾಣವಾಗಿದೆ. ಇದು ಮಹದೇಶ್ವರ ಸ್ವಾಮಿಯ ಜನ್ಮಸ್ಥಳವೆಂದು ನಂಬಲಾಗಿದ್ದು, ಬಂಡೆಗಳ ನಡುವಿನಿಂದ ನಿರಂತರವಾಗಿ ಹರಿಯುವ ತೀರ್ಥವನ್ನು ಕೂಡ ಹೊಂದಿದೆ. ಭಕ್ತರು ಈ ನೀರನ್ನು ಶ್ರದ್ಧೆಯಿಂದ ಸ್ವೀಕರಿಸುತ್ತಾರೆ ಮತ್ತು ಇದು ಹಸಿರು ಪರಿಸರದಿಂದ ಕೂಡಿದೆ. ಮಲೆಮಹದೇಶ್ವರ ಬೆಟ್ಟದ ಪವಿತ್ರ ಅಂತರಗಂಗೆಯಲ್ಲಿ ಸ್ನಾನ ಮಾಡುವುದು ಭಕ್ತರ ವಾಡಿಕೆಯಾಗಿದ್ದು ಮತ್ತು ನಂಬಿಕೆ ಕೂಡ ಆಗಿದೆ. ಈ ಪುಣ್ಯ ನೀರಿನಲ್ಲಿ ದಿನನಿತ್ಯ ಸಾವಿರಾರು ಮಾದಪ್ಪನ ಭಕ್ತರು ತೀರ್ಥ ಎಂದು ಸ್ನಾನವನ್ನ ಮಾಡುತ್ತಾರೆ. ಬಂಡೆಗಳ ನಡುವಿನಿಂದ ನಿರಂತರವಾಗಿ ಹರಿಯುವ ಈ ನೀರನ್ನು ಜನರು ತೀರ್ಥವೆಂದು ನಂಬುತ್ತಿದ್ದಾರೆ. ಇನ್ನು ಈ ನೀರಿನ ವಿಶೇಷ ಏನು ಅಂತ ನೋಡೋದಾದರೆ, ಋತುವಿನಲ್ಲೂ ಅಂದರೆ ಯಾವುದೇ ಋತುವಿನಲ್ಲೂ ಕೂಡ ಈ ನೀರು ಬತ್ತುವುದಿಲ್ಲ. ಮಹದೇಶ್ವರರು ತಪಸ್ಸು ಮಾಡಿದ ತಾಣವಾಗಿರುವುದರಿಂದ ಇಲ್ಲಿ ಸ್ನಾನ ಮಾಡಿ ದರ್ಶನ ಪಡೆಯುವುದು ವಿಶೇಷ ನಂಬಿಕೆಯಾಗಿದೆ. ಆದರೆ ಬಂಡೆಯಿಂದ ಬರುವ ನೀರು ತೀರ್ಥವಲ್ಲ, ಬದಲಿಗೆ ಕಲ್ಮಶಯುಕ್ತ ಶೌಚಾಲಯದ ನೀರು ಎಂದು ಭಕ್ತರು ಆರೋಪವನ್ನ ಮಾಡುತ್ತಿದ್ದಾರೆ. ಕಲ್ಮಶಯುಕ್ತ ನೀರು ಡ್ಯಾಂಗೆ ತುಂಬುತ್ತಿದೆ. ನಂತರ ಮೋಟಾರ್ ಪಂಪ್ಸೆಟ್ಗಳ ಮೂಲಕ ಕಲ್ಯಾಣಿಗೆ ಮತ್ತು ಅಂತರಗಂಗೆ ತೀರ್ಥ ಎಂದು ಬಿಡಲಾಗುತ್ತಿದೆ. ಆದರೆ ಅದು ತೀರ್ಥವಲ್ಲ, ಬದಲಿಗೆ ಶೌಚಾಲಯ ಮತ್ತು ಚರಂಡಿ ನೀರಾಗಿದೆ. ಶೌಚಾಲಯದ ನೀರು ಎಂದು ಲೆಕ್ಕಿಸದೆ ದಿನನಿತ್ಯ ಮಾದಪ್ಪನ ಸಾವಿರಾರು ಭಕ್ತರು ಸ್ನಾನ ಮಾಡಿ ಹೋಗುತ್ತಾರೆ. ಅಧಿಕಾರಿ ಹಾಗೂ ದೇವಸ್ಥಾನದ ಮಂಡಳಿಯವರ ನಿರ್ಲಕ್ಷ್ಯದಿಂದ ಚರಂಡಿ ನೀರು ಪ್ರತಿದಿನ ಅಂತರಗಂಗೆ ಸೇರಿ ಮಲಿನವಾಗುತ್ತಿದೆ. ಇಂತಹ ಮಲಿನ ನೀರಿನಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಿಂದ ಈ ವ್ಯವಸ್ಥೆಯ ಬಗ್ಗೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಪುಣ್ಯ ನೀರಿನಲ್ಲಿ ಶೌಚಾಲಯದ ನೀರು ಹಾಗೂ ಚರಂಡಿ ನೀರುಗಳು ಡ್ಯಾಂ ಮೂಲಕ ಅಂತರಗಂಗೆಗೆ ತುಂಬುತ್ತಿದೆ. ಈ ಕೂಡಲೇ ಪ್ರತಿನಿಧಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಂತರಗಂಗೆ ಮಲಿನ ನೀರನ್ನು ತಡೆಗಟ್ಟಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ದೇವಸ್ಥಾನದವರು ಇವ್ರಿಗೂ ಅವ್ರು ಯಾರು ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬಾತ್ರೂಮ್ ನೀರೆಲ್ಲನೂ ಫುಲ್ಲು ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಸ್ನಾನ ಮಾಡ್ತಾವ್ರೆ. ಆದರೆ ಇವ್ರು ಬುಟ್ಟಿನ ನೀರು ಇದು ಬಾತ್ರೂಮ್ ನೀರು. ಆದರೆ ದೇವಸ್ಥಾನದವರು ಏನು ಕ್ರಮ ತಗೋತಾ ಇಲ್ಲ. ಅದರಿಂದ ಈಗ ದೇವಸ್ಥಾನದವ್ರಿಗೆ ಕ್ರಮ ತಗೋವಂಗೆ ರೆಡಿ ಮಾಡಿ ಇಲ್ಲಿ ಕಲ್ಯಾಣಿಗೆ ಅದೇ ನೀರು ಹೋಯ್ತಾ ಇರೋದು. ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇರೋದು ಇಲ್ಲಿ. ಆದರೆ ಯಾರಿಗಾರ ಕಾಯಿಲೆ ಸ್ಟಾರ್ಟ್ ಆಗೋದ್ರೆ ಮುಗೀತು ಅಂತ ನನ್ನ ಲೆಕ್ಕಾಚಾರ ಮನೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ಇಲ್ಲಿ ಮೇಲ್ಗಡೆ ಅಂತರಗಂಗೆಯಿಂದ ಮೇಲ್ಗಡೆ ಡ್ರಾಮಲ್ಲಿ ಸ್ನಾನ ಮಾಡುವ ಅಂತ ಬಂದು ಇಲ್ಲಿ ಈ ಕಡೆಗೆ ನೋಡ್ದು ಎಲ್ಲ ಬಾತ್ರೂಮ್ ನೀರನ್ನೇ ಇದಕ್ಕೆ ಆ ಡ್ರಾಮ್ಗೆ ಮತ್ತು ಅಂತರಗಂಗೆಗೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಆದಾಯ ಬೇಕಾದಷ್ಟು ಆದಾಯಗಳಿದೆ. ನಿಮ್ಮ ಮನೆಯಿಂದ ನೀವು ಏನು ಯಾರು ಹಾಕ್ಬೇಕಾದಿಲ್ಲ. ಭಕ್ತಾದಿಗಳು ಕೊಡೋ ದುಡ್ಡಿಗೆ ಬೇಕಾದಷ್ಟು ಕೆಲಸ ಮಾಡಿಸ್ಬೋದು. ಮತ್ತು ಸರ್ಕಾರವೇ ಆಗಲಿ ಮತ್ತು ಮಾಡುವ ಭಕ್ತರೇ ಆಗಲಿ ರಾಜಕಾರಣಿಗಳೇ ಆಗಲಿ ಯಾರಾದರೂ ಬಂದು ನಿಂತ್ಕೊಂಡು ಇದನ್ನು ಈ ಅಂತರಗಂಗೆ ಬಗ್ಗೆ ಮತ್ತು ಆ ಡ್ರಾಮನ ಬಗ್ಗೆ ಸ್ವಲ್ಪ ಮನಸ್ಸಿಗೆ ತಕ್ಕಂಡು ನೋಡಿ ಇದು ಮಾಡಿ ಜನಗಳಿಗೆ ಅದು ಇದು ಅಂತ ಈ ಬೇಸಿಗೆ ಕಾಲದಲ್ಲಿ ಕಾರ್ಲ ಗಲಾಟೆಗಳು ಅವು ಇವು ಅಂತ ಇವೆಲ್ಲ ಆಗ್ತವೆ. ದಯವಿಟ್ಟು ಇದು ಸ್ವಲ್ಪ ಬಂದು ಶ್ರದ್ಧೆ ವಹಿಸಿ ಆದಷ್ಟು ಮಾಡಿ. ಬರುವ ಆದಾಯ ಸರ್ಕಾರ ಇಲ್ಲಿ ಬರುವ ಆದಾಯ ಇಲ್ಲೇ ಹಾಕಿದ್ರೆ ಮತ್ತು ತಿರುಪತಿ ಧರ್ಮಸ್ಥಳ ಹೊರಗಡೆಗೆ ನಾವು ನೋಡ್ಕೊಯ್ತಾರೆ. ಮನೆ ಮಹದೇಶ್ವರನ ಬೆಟ್ಟ ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾದದ್ದು. ಇದನ್ನು ನೋಡ್ದೇ ನೀವು ಸರ್ಕಾರದಿಂದ ಇದನ್ನು ನಿಂತ್ಕೊಂಡು ಮಾಡ್ದೇ ಇನ್ನು ಮಾಡೋದೇನ 5 ವರ್ಷಕ್ಕೊಂದು ಸಾರಿ ಓಟ್ ಹಾಕ್ಸ್ಬೇಕ ಜ್ಞಾನ ಹೆಂಗದೆ ಆ ರೀತಿಯಾಗಿ ಇದನ್ನೂ ಸ್ವಲ್ಪ ಕಾಪಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಿ.